A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ರಾಣೆಬೆನ್ನೂರು ನಗರದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ದಲಿತ ಸಂಘಟನಾ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪಾರ್ವತಿ CJ ಇವರ ನೇತೃತ್ವದಲ್ಲಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈಗಾಗಲೇ 30ರಿಂದ 40 ವರ್ಷಗಳ ಕಾಲ ವಾಸವಿದ್ದರೂ ಮಳೆ ಗಾಳಿಗೆ ತಮ್ಮ ಮೇಲ್ಛಾವಣಿ ಹಾರಿ ಹೋಗಿ ಅವರು ಬೀದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಇದ್ದರೂ ಕೂಡ ಈವರೆಗೆ ಯಾವ ಮೂಲಭೂತ ಸೌಕರ್ಯಗಳು, ಸರ್ಕಾರದ ಸೌಲಭ್ಯಗಳು ಈ ಒಂದು ಸಮುದಾಯಕ್ಕೆ ದೊರಕಿಲ್ಲ. ಕೂಡಲೇ ಈಗಲಾದರೂ ಎಚ್ಚೆತ್ತುಕೊಂಡ ಸರ್ಕಾರ ನಮ್ಮ ನೊಂದ ಕುಟುಂಬಕ್ಕೆ, SC ಸಮುದಾಯಕ್ಕೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಒದಗಿಸಿಕೊಡಬೇಕೆಂದು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮೂಲಕ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಹೋರಾಟಗಾರರು ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. DSS ಸಂಘಟನೆಯಿಂದ ನನ್ನ ಹೆಸರು ಪಾರ್ವತಿ ಚಂದ್ರಶೇಖರ್ ಗೋಣಿಬಸಮ್ಮನವರು. ರಾಜ್ಯ ಉಪಾಧ್ಯಕ್ಷಳಾಗಿನೂ ನನ್ನ ಸಮಾಜಕ್ಕೋಸ್ಕರ ನಾನು ತುಂಬ ಹೋರಾಟ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಈ ಹೋರಾಟ ಅಂತೇಳಿ ಅಂದ್ರೆ, ತುಂಬ ಜನ ಒಂದು ತಂದೆಗೆ ಹಿಂದಿನ ಕಾಲದಲ್ಲಿ 4-5 ಮಕ್ಕಳು ಇರೋದ್ರಿಂದ ಒಂದು ಗುಂಟೆ ಜಾಗ ಅದರಲ್ಲಿ ಅರ್ಧ ಕಾಲ್ ಗುಂಟೆ ಬರುತ್ತೆ ರೀ. ಹೌದ್ರೆ ಆ ಕಾಲ್ ಗುಂಟೆದಲ್ಲಿ ಇನ್ನು 4 ಜನ ಮಕ್ಕಳಿಗೆ ಇಬ್ಬಿಬ್ರು 3 ಜನ ಗಂಡ್ಮಕ್ಳಿದ್ರೆ ಅವ್ರಿಗೆ ಜಾಗನಾದ್ರೂ ಎಲ್ಲಿ ಬರುತ್ತೆ ಅವ್ರು ವಾಸವಾಗಕ್ಕ, ಅವ್ರು ಮಲ್ಗಾಕೆ, ಕುಂದ್ರಾಕೆ. ಈಗಿನ ಜನ್ರೇಷನ್ನಲ್ಲಿ ಆಕಾಶಕ್ಕೆ ತಲುಪಿದೆ. ಪ್ರತಿಯೊಂದು ಯಾವುದನ್ನು ಕೊಂಡು ಉಣ್ಣಕ್ಕಾಗೋದಿಲ್ಲ. ಅದರಲ್ಲಿ ನಮ್ಮ ಜನಾಂಗ ಶ್ರೀಮಂತರಿಂದ ಕೂಡಿದ ಬಡ ರಾಷ್ಟ್ರ ನಮ್ಮದು. ಅದರಲ್ಲಿ ನಮ್ಮ ಜನ ಇನ್ನೂ ಬಡವರಾಗಿ, ಇನ್ನೂ ಕೀಳುವಾಗಿ, ಇನ್ನೂ ಅಸ್ತವ್ಯಸ್ತವಾಗಿಯೇ ಇದ್ದಾರೆ ಹೊರತು ಅವ್ರಿಗೆ ಯಾವ ಥರದಿಂದನೂ ಯಾವುದರಿಂದನೂ ಅನುದಾನ ದೊರಕ್ತಾನೂ ಇಲ್ಲ, ಸಿಗ್ತಾನೂ ಇಲ್ಲ. ಅದಕ್ಕೋಸ್ಕರನೇ ನಾವು ಇಲ್ಲಿವರೆಗೂ ಹೋರಾಟ ಮಾಡ್ತಾನೆ ಇದ್ದೀವಿ. ಆದರೂ ಅವರಿಗೆ ಅದು ಮನವಿ ಮುಟ್ತಾನೇ ಇಲ್ಲ. ಸುಮಾರು ಸಲ ನಾವೀಗ 4ನೇ ಸಲ ನಾವು ಈ ಥರ ಮನವಿ ಕೊಡ್ತಾ ಇರೋದು. ನಮ್ಮ ಬಡ ಜನಾಂಗಕ್ಕೆ ಪರಿಶೀಲನೆ ಮಾಡ್ರಿ, ಸುಮ್ಮನೆ ಕೊಡ್ಬೇಕಂತ ಏನಿಲ್ಲ. ನೀವು ಇಲ್ಲ, ಯಾರಿಗೆ ಮನೆ ಇಲ್ಲ, ಅವ್ರ ಮಕ್ಕಳು ಎಷ್ಟು ಜನ ಅದಾರ, ಮಕ್ಕಳು ಎಷ್ಟು ಜನ ಇಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರಿಗೆ ಅನುದಾನ ಕೊಡ್ರಿ. ಸುಮ್ಮನೆ ನಾವು ಬಾಯಿ ಜೋರಿದ್ದವರು ಮುಂದೆ ಹೋಗಿ ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತಂದು ಬಾಯಿ ಜೋರು ಮಾಡಿ ತಿನ್ನೋರಿಗೆ ಮಾತ್ರ ಸಮಾಜ ಅಲ್ಲ ಇದು. ಬಡವರು ಕೂಡ ಜೀವಂತವಾಗಿದ್ದಾರೆ. ಹೌದ್ರಾ? ಹೊಳೆ ಕೆರೆ ದಂಡೆಯಲ್ಲಿ ಮನೆ ಕೊಡ್ತೀರ. ಯಾಕೆ ನಾವು ಮನುಷ್ಯರಲ್ವಾ? ನಮಗೇನು ಜೀವ ಇಲ್ವಾ? ನಮಗೂ ಗಂಡರು ಮಕ್ಕಳು ಯಾರು ಇಲ್ವಾ? ಎಲ್ಲರೂ ಇದ್ದಾರೆ. ಅದರಿಂದ ಕೆರೆ ದಂಡೆಯಲ್ಲೇ ಮನೆ ಕೊಟ್ರೆ, ಕೆರೆ ತುಂಬಿ ಬಂದ್ರೆ, ಕೊಚ್ಕೊಂಡು ಹೋದ್ರೆ ಯಾರು ಜವಾಬ್ದಾರರು? ಜೀವ ಹೋದ ನಂತರ ನೀವೇನಾದ್ರೂ ತುಂಬಕ್ಕೆ ಬರುತ್ತಾ? ಜೀವನ ತಂದು ಕೊಡ್ತೀರಾ? ಕೊಳವೆ ನೀರು ಕುಡಿಲಿಕ್ಕೆ ಸದಾ ಆಗೋದಿಲ್ಲ. ಇಂಥ ಬೇಸಿಗೆಗಾಲದಲ್ಲಿ ಊರಿಂದ ಊರಿಗೆ ಹೋಗಿ 2-3 ಕೊಡ ನೀರು ತಗೊಂಬಂದು ಇನ್ನೂ ಈ ದಿನದಲ್ಲಿನೂ ನೀರು ತಂದು ಕುಡಿಬೇಕಂತ ಪರಿಸ್ಥಿತಿ ಬಂದಿದೆ. ಯಾಕೆ ಯಾರು ಆಕ್ರಮಕ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಿಲ್ಲ? ಎಲ್ಲರೂ ಬೇಜವಾಬ್ದಾರಿಯಿಂದನೇ ಕೆಲಸ ಮಾಡ್ತಿರೋದು. ಪ್ರತಿಯೊಬ್ಬರಿಗೂ ನಾವು ಹೇಳೋದಿಷ್ಟೇ, ಬಡವರನ್ನ ಪರಿಶೀಲಿಸಿ ಅವರಿಗೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಗಮನ ವಹಿಸಿ ಈ ಜವಾಬ್ದಾರಿನ ಇನ್ನು ಮುಂದೆ ನಿಮಗೂ ಬಿಡ್ತಿದ್ದೀವಿ. ನಮಗೂ ಕೂಡ ತುಂಬ ನಿಮ್ಗಿನ್ನ ಜವಾಬ್ದಾರಿ ನಮಗೂ ಇರುತ್ತೆ. ಇದ್ರ ಬಗ್ಗೆ ಜವಾಬ್ದಾರಿ ಇನ್ನೂ ಹೆಚ್ಚಾಗಿ ನೀವು ತಗೊಂಡು ಈ ಕ್ರಮಗಳನ್ನು ಕೈಗೊಂಡು ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳ ವಿನಂತಿ, ಮನವಿ ಕೊಡ್ತಾ ಇದ್ದೀನಿ. ನಮ್ದು ಮಂಜವ್ರಿ, ನನ್ನ ಹೆಸರು ಹಿರೇಬಿದ್ರಿ. ನಾವು ನೀರು ಇದನ್ನ ಮಾಡೋಂಥವ್ರಿ, ನೀರ ಬರೋದಿಲ್ಲ ನಮ್ಮ ಮನೆ ಹತ್ರ ನೀರು ಬರೋದಿಲ್ಲ. ಮನೆ ಓಟ ಸೋರ್ತತ್ರಿ. ಮನೆ ಹಾಕಂದ್ರೆ ಹಾಕೋದಲ್ರಿ. ಪಂಚಾಯತ್ ಆಫೀಸ್ಗೆ ಹೋಗ್ಯಾವ್ರಿ. ನೀರಿನ ಬಗ್ಗೆ ಮನೆ ಓಟ ಸೋರ್ತತ್ರಿ. ಸಣ್ಣ ಮಕ್ಕಳದವ್ರಿ, ಅವ್ನು ನೀರಾಗ ಹಾಕಿ ಮಕ್ಕಂತವ್ರಿ. ಬೆಳತಂಕ ನಿಂತಿರೋದಲ್ರಿ. ಮಳೆ ಬಂತಂದ್ರೆ ಅವು ಗಳಗಳು ಸತಿಗೆ ಮುರಿದವ್ರಿ. ಬರ್ರಿ ಹಿಂಗಾಗಿ ಹಾಕ್ಯಾವಲ್ಲಮ್ಮ ಅಂತಾರ್ರಿ. ನಾವು ಪದೇ ಹೋಗಿ ಕೇಳಿದ್ರೆ ಅದ ಮಾತ ಹೇಳ್ತಾರ್ರಿ. ನಮಗೆ ನೀರು ಮನಿದ್ರಿ. ಮನೆ ಓಟ ಸೋರ್ತತ್ರಿ. ಮನೆ ಓಟ ತಾತನ ತೂತಾಗಿದೈತಿ. ನಮ್ಮ ಹೆಸರು ಹೆಣ್ಕಾರ್ರಿ, ಹಿರೇಬದ್ನ ಬಂದವ್ರಿ. ಹಿರೇಬ ನಮಗೆ ಇರಾಕ ಮನೆ ಇಲ್ರಿ, ಜಾಗ ಎಲ್ಲ, ಮನೆ ಎಲ್ಲ ಸೋರ್ತಾ ಇದಾವ್ರಿ. ನಮ್ಮ ಊರಲ್ಲಿ ಇರಾಕ ನಮಗೆ ಮನೆ ಬೇಕು, ನೀರಿನ ಸಹಾಯ ಬೇಕು. ನಮಗೆ ಬಸ್ಸಿನ ಒಂದು ಸೌಕರ್ಯ ಇಲ್ರಿ. ನಮ್ಮ ಊರ ಕಡೆಗೆ ಮನೆ ಇಲ್ಲ, ಇರಾಕ ಮನೆ ಇಲ್ಲ. ಮಕ್ಳ ಮರಿಗೆ ಹೋದಾಕ ಸಾಲಿದ ತೊಂದ್ರೆ ರೀ. ಕರೆಂಟ್ ಇಲ್ರಿ ನೆಟ್ಗ. ನೀರು, ಕರೆಂಟು, ಮನೆನಾಗ ಮುಖ್ಯ ರೀ. ಮನೆ ಊಟ್ರ ಮಳೆ ಹಾಕಿ ನಂಗೆ ಮಕ್ಕಂತವ್ರಿ. ಗುಡ್ಸದ ಮನೆ ಇಲ್ರಿ. ಗ್ರಾಮ ಪಂಚಾಯತ್ ಏನೋ ದಾದ್ ಮಾಡಲ್ರಿ ನಮ್ಮ ಊರ ಕಡೆ. ಅಲ್ಲಮ್ಮ, ನಿಮ್ಮ MLA ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ರ? ಹೋಗಿದಾವ್ರಿ. ಹೋಗಿ ಬಂದ್ರು ಹಾಕ್ತೇವೆ ಅಂತಾರ, ದಾದ್ ಮಾಡಲ್ರಿ. ಎಷ್ಟು ಸಲ ಬರ್ತೀರ? ನಮಗೆ ಹೋದ್ರೆ ಸಿಟ್ ಮಾಡ್ತಾರೆ ಗ್ರಾಮ ಪಂಚಾಯತಿಗೆ. ಅರ್ನಾಗಿರಿ ನಾವು ಕೂರ್ಲು ಒಳದಂಡಾಗ ಅದಾವ್ರಿ. ಒಳಗೆ ಬಂದ್ ಗಟ್ಟಲೆ ಸೀದಾ ಒಳಕ ಬರ್ತೈತ್ರಿ. ನಾವು ದಾರಿಯೆಲ್ಲ ನಮ್ಗೆ ಏನೇನು ಇಲ್ರಿ. ನಮಗೆ ಅವು ಕೇರಿನ ಶಿಫ್ಟ್ ಮಾಡ್ಬೇಕ್ರಿ. ನಮ್ಗೆ ಎಲ್ಲಾರ ಮನೆ ಮಾಡ್ಕೊಡ್ಬೇಕ್ರಿ. ನಮಗೆ ಹೊಲ ಇಲ್ರಿ. ನಾವು ದುಡ್ದ ತಿನ್ಬೇಕ್ರಿ. ಎಷ್ಟಂತಂದ್ರು ನಮಗೊಂದು ಗೇಣು ಹೊಲನೂ ಇಲ್ಲ, ಒಂದು ಗೇಣು ಜಾಗನೂ ಇಲ್ರಿ. ಒಳಗ ನಾವು ಜೀವನ ಮಾಡ್ಬೇಕ್ರಿ. ಏನು ಮಾಡಂಗಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾವ್ರಿ. ನಾವ್ ಎಲ್ಲಿಗಾದ್ರೂ ಹೋಗ್ತಾವ್ರಿ. ಹೋರಾಟ ಮಾಡ್ತಾವ್ರಿ. ನಾವ್ ಎಲ್ಲಕ್ಕ ತಯಾರದವ್ರಿ. ಜೈ ಭೀಮ.
ಈ ಹಿಂದುಳಿದ ಸಮುದಾಯಕ್ಕೆ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಕೊಡುವಲ್ಲಿ ಯಶಸ್ವಿಯಾಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ವೀರೇಶ್ ಪೂಜಾರ್. ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.